ನನ್ನ ಕಾಮಕಲಾ ನೈಪುಣ್ಯ ಅಂದ್ರೆ ಇತ್ತು. ಹೌದು ಹೌದು. ಒಲಿದವರನ್ನು ಒಲಿಸಿಕೊಳ್ಳುವುದು ದೊಡ್ಡ ವಿಷಯವೇ ಅಲ್ಲ. ನಾನು ನಿನ್ನೊಂದಿಗೆ ಬರುವುದಿಲ್ಲ ಅಂತ ಮೂಲೆಯಲ್ಲಿ ಕೂತು ಧಾನ್ಯ ಮಾಲಿನಿ ಅಂತವರನ್ನು ಒಲಿಸಿಕೊಂಡು ಅತಿಕಾಯನಂತ ಪುತ್ರನನ್ನು ಪಡೆದ ಕಾಮಕಲಾ ನೈಪುಣ್ಯವುಳ್ಳಂತ ರಾವಣ. ಒಮ್ಮೆ ನನ್ನೊಂದಿಗೆ ಬಂದವರು ಇನ್ನೂ ಬೇಡ ಅಂತ ಹೇಳಲಿಕ್ಕೆ. ಹಾಗಾಗಿ ಧಾನ್ಯ ಮಾಲಿನಿ ನೆಚ್ಚಿನ ಮಡದಿಯಾಗಿ ನಮ್ಮ ಚರಣದಾಸಿಯಾಗಿ ಬಿದ್ದಿದ್ದಾಳೆ. ನೀನು ಒಂದು ಸಲ ನನಗೆ ಒಲಿದು ಬಂದೆ ಎಂದಾದ್ರೆ ನಿನಗೆ ರಾಮ ಎನ್ನುವುದು ಸತ್ಯಮುಖ ಅಂತ ತನ್ನಿಂದ ತಾನಾಗಿ ಗೊತ್ತಾಗ್ತದೆ. ಮಾತಾಡಿ ಮಾತಾಡಿ ನನ್ನ ತುಟಿ ಒಣಗಿದೆ. ನಿನ್ನ ತುಟಿ ಅದರಾಮೃತವನ್ನು ಕೊಡು. ಅದಕ್ಕೆ ನಿನಗೆ ನಾಚಿಕೆ ಆಗ್ತದ? ವೀಳ್ಯದೆಲೆಯನ್ನು ಮೆಲ್ಲುವ ಅರ್ಧ ನೀನು ತಿನ್ನು, ಅರ್ಧ ತಾಂಬೂಲ ಚರ್ವಣ ನನಗೆ ಕೊಟ್ಟು ಆ ರಸವನ್ನು ವಿನಿಮಯ ಮಾಡಿಕೊಳ್ಳ. ನನ್ನ ವಿಷಯ ಗೊತ್ತಿಲ್ಲ. ರಾಮ ಯಾರು? ತಣ್ಣೀರನ್ನಾದ್ರೂ ತಣಿಸಿ ಕುಡಿಯೋ. ಹೌದು. ರಾವಣ ಹಾಗಲ್ಲ. ಸಿಟ್ಟು ಬಂದ್ರೆ ಪ್ರಪಂಚದಲ್ಲಿ 3 ವಿಷಯ ಉಂಟು. ಯಾವುದು? ಬಿಸಿ ಇರುವಾಗ ತಂಪಗಿರು, ತಂಪಗಿರುವಾಗ ಬಿಸಿ ಇರೋದು, ಒಂದು ಬಾವಿಯ ನೀರು, ಒಂದು ವೀಳ್ಯದೆಲೆ, ಮೂರನೆಯದು ಯಾವುದು ಅಂತ ಬೇಡ, ನಿನಗೆ ಗೊತ್ತುಂಟಲ್ಲ. ಬೇಡ, ಶ್ಲೋಕ ಹೇಳಬೇಡ. 4ನೆಯದು ರಾವಣ. ನಾವು ಬಿಸಿ ಇರುವಾಗ ತಂಪಿರ್ತೇವೆ, ತಂಪಿರುವಾಗ ಬಿಸಿ ಇರ್ತೇವೆ. ಅದ್ರ ಅರ್ಥ ಎಂತದ್ದು? ಯಾವನ ಸ್ಪರ್ಶಕ್ಕಾದ್ರೂ ಹಿತ ಕೊಡ್ತೇವೆ ಅಂತ ಅರ್ಥ. ಬಿಸಿ ಇರುವಾಗ ತಂಪಿನ ಸ್ಪರ್ಶ, ತಂಪಿರುವಾಗ ಬಿಸಿಯ ಸ್ಪರ್ಶ. ಆ ಹಿತವನ್ನು ಕೊಡುವ ರಾವಣ ಬಯಸಿದ್ದಾನೆ. ಸೀತಾ ಬಾರಿ ಬಾರಿ ಬಾರಿ. ಹೆಣ್ಣು ಮಕ್ಕಳಲ್ಲಿ ಕಾಲು ಹಿಡಿದ್ರೆ ಅವರು ಉಳಿತಾರೆ, ನಾನು ಮಾಡಿದ್ರೆ ಅದಿತ ತಪ್ಪಾಯ್ತು ಅಂತ ಹೇಳಿದ್ರೆ ಅವರು ತಗ್ಗುತ್ತಾರೆ. ನಾವು ಅದು ಹೇಳಿದ್ರೆ ಅಷ್ಟೇ. ಒಂದುಂಟಲ್ಲ, ನಾಳೆ ಇಡೀ ಪ್ರಚಾರ ಆಗಿ ನನ್ನ ಮರ್ಯಾದೆ ಹೋದ್ರೆ ನಾನೀಗ ನಿಮ್ಮ ವಿಷಯ ಯಾರ ಹತ್ರ ಆದ್ರೂ ಹೇಳಿದ್ರು ಅಂತ ಹೇಳಿ. ನನಗೆ ಉಳಿದವರು ಯಾರು ಇದ್ರೂ ಹೆದರಿಕೆ ಇಲ್ಲ, ನೀನಿರುವುದೇ ಹೆದರಿಕೆ. ನಾನು ಹೇಳಲಿಕ್ಕಿಲ್ಲ, ಏನಾದ್ರು ಬೇಡಿ ನೀವು ಅವರಲ್ಲಿ ಏನಾದ್ರು ಹಿಂಗೆ ಹೇಳಿದ್ರೆ ನನ್ನ ಮರ್ಯಾದೆ ಹೋಗಿ. ಗುಟ್ಟನ್ನು ಹೊಕ್ಕುಳ ಹೂವಿನಂತೆ ನಾವು ಕಾಪಿ ನೀನು ನೋಡುವಾಗ ನನಗೆ ಸರಿಯಾಗ ತಿರುಗಿ ನೋಡಬೇಡ. ಆದಮೇಲೆ ಹೇಳಿ ಆಯ್ತಾ? ಸೋತ ಬಂದಿದ್ದೇನೆ, ದಮ್ಮಯ್ಯ ನನ್ನಲ್ಲಿ ಮಾತಾಡು. ನೋಡಿದ್ದೇನೆ ನಾನು ಖುಷಿ ಅವನಿಸುತ್ತ ಇದ್ದಳು. ಉತ್ತರ ಒಂದು ಬಿಡಬಾರ್ದು, ಸಂಗ್ರಾಮ ಎಲ್ಲ ಸಿಗಬೇಕು. ಎಂತ ಕರ್ಣ ಕರ್ಕಶವಾದ ಮಾತುಗಳನ್ನು ಕೇಳುತ್ತಾ ಇದ್ದೇನೆ ನನ್ನ ಈ ಕಿವಿಗಳಿಂದ. ಈ ಮಾತುಗಳನ್ನು ಕೇಳುವಂತ ಈ ಭೂಮಿಯೇ ಬಾಯಿದರೆದು ನುಂಗಬಾರದಿತ್ತೆ. ರಾಮ ಧ್ಯಾನದಲ್ಲಿ ನಿರತಳ ಅಂತ ನನಗೆ ಈ ರಾವಣ ಯಾಕೆ ಈ ರೀತಿಯಾಗಿ ಹಿಂಸೆ ಕೊಡುತ್ತಾ ಇದ್ದಾನೆ? ನಾನು ಮೌನಿಯಾಗಿದ್ದರೆ ಅಸಹ್ಯವಾದಂತ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಆದ್ರೆ ನಾನು ಮೌನಿ ಆಗಬಾರದು. ನನ್ನ ಮೌನವೇ ಈತನಿಗೆ ಸಮ್ಮತಿಯ ಲಕ್ಷಣ ಎಂಬುದಾಗಿ ತೋರುತ್ತಾ ಇದೆ. ಅದಕ್ಕೆ ಬೇಕಾಗಿ ಸರಿಯಾದ ಉತ್ತರವನ್ನು ನಾನು ಕೊಡಲೇಬೇಕು. ಸರಿಯಾದ ಉತ್ತರವನ್ನೇ ಕೊಡಲೇಬೇಕು. ಸಿಗ್ತದೆ ಕೊಡಬೇಕು ಅಂತಾದ್ರೆ ಪರಪುರುಷನ ಮುಖದರ್ಶನ ನಿಷಿದ್ಧ ಪತಿವೃತ್ತೆಯಾದವಳಿ. ಆದರೆ ಈ ಸಭೆಯಲ್ಲಿ ಒಂದು ತೃಣವನ್ನೇ ಮುಂದಿರಿಸಿದ್ದೇನೆ. ನನ್ನ ಮುಂದೆ, ನನ್ನವರ ಮುಂದೆ ಈತನಾದಂತ ಶ್ರೀಮಂತಿಕೆ ಈ ತೃಣಕ್ಕೆ ಸಮಾನ. ಅದಕ್ಕೆ ಇದು ರಾವಣನೇ ಎಂಬುದಾಗಿ ಭಾವಿಸಿ ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಎಲ್ಲ
ಏನ ಕೊನೆಗೇನು ಹೇಳಿದ್ದವಳು? ನಾಯಿ ನಾಯಿ ಅಂತ ಹೇಳಿದ್ದು ಬೇಸರ ಅಲ್ಲ. ನಾಯಿ ಹೋಗು ಅಂತ ಹೇಳಿಲ್ಲ, ಬಾ ಅಂತ ಹೇಳ್ತಿದ್ರೆ ಬೇಸರ ಇಲ್ಲ. ಬಾ ಅಂತ ಹೇಳಿ ನಾಯಿ ಅಂತ ಹೇಳ್ತಿದ್ರೆ ಬೇಸರ ಇಲ್ಲ. ಹೋಗು ಅಂತ ಹೇಳಿಲ್ಲಲ್ಲ, ಕರುಳು ಕತ್ತರಿಸಿದವು. ಇನ್ನೊಬ್ಬ ಏನು ಮಾಡ್ತಿದ್ದೀರಿ ಸ್ವಾಮಿ ನೀವೀಗ? ಏನು? ನೀವು ಯಾರು? ಯಾರು? ಜಗದಲ್ಲ ಅಷ್ಟೇ ಅಲ್ಲದೆ 3 ಲೋಕಗಳಲ್ಲೂ ನಿಮ್ಮ ಹೆಸರು ಕೀರ್ತಿಯ ಶಿಖರದಲ್ಲಿದೆ ಸ್ವಾಮಿ. ಅಷ್ಟೇ ಅಲ್ಲದೆ ಆಕೆ ಇನ್ನೊಬ್ಬರ ಮಡದಿ. ನಮ್ಗೆ ಆಗುದಿಲ್ವಾ? ಹೇಗೆ ಸ್ವಾಮಿ? ನಿಮ್ಮ ಕೈ ಹಿಡಿದ ಮಡದಿ ನಾನಿಲ್ವೇ? ಹೌದು. ಈಗ ನಾನು ಏನು ಕಡಿಮೆ ಮಾಡಿದ್ದೇನೆ ಅಂತ ಆಗ್ಬೇಕಲ್ಲ ನಿಮ್ಗೆ? ನೀನು ಕಡಿಮೆ ಮಾಡಲಿಲ್ಲ, ನಿನ್ನ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಿ. ಅದು ನನಗೆ ಸಾಕಾಗುದಿಲ್ಲ. ನಿಮಗೆ ಸಾಕಾಗ್ಲಿಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ? ಅದಕ್ಕೆ ಇಲ್ಲಿಗೆ ಬಂದದ್ದು, ನಿನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ನೀವು ಬರುದಿಲ್ವಾ? ಇಲ್ಲ, ಇಲ್ಲಿಂದ ಬರುದಿಲ್ವಾ? ಬರ್ಲಿಲ್ಲ ನಾನು ಇಲ್ಲಿ ಬಾ. ಮತ್ತೆ ಎಲ್ಲಿಗೆ? ಅಂತಪುರಕ್ಕೆ ನೀನು ಎಳೆದುಕೊಂಡು ಹೋಗ್ಲಿಕ್ಕಲ್ಲ, ನಾನು ಮನಸ್ಸಿನಲ್ಲಿ ಹೇಳಿದ್ರೆ ಮಾತ್ರ ಬರ್ಲಿಕ್ಕಾಗ. ಅದು ಹೇಗೆ? ನೀನು ನನಗೆ ಸಲಹೆ ಕೊಡ್ಲಿಕ್ಕಿರುವವಳು, ಆದೇಶ ಮಾಡ್ಲಿಕ್ಕಿರುವವಳಲ್ಲ. ಆದರೆ ನಿಮ್ಮ ಕೈ ಹಿಡಿದ ಮಡದಿ. ಆದೇಶ ಮಾಡುವುದು ಬೇರೆ, ಸಲಹೆ ಕೊಡುವುದು ಬೇರೆ. ಹೆಂಡತಿಯಾದವಳು ಗಂಡನಿಗೆ ಸಲಹೆ ಕೊಡು. ಹೌದು. ನೀವು ಹಾಗೆ ಮಾಡಬಹುದೇ, ನೀವು ಹೀಗೆ ಮಾಡಬಹುದೇ. ನೀ ನನ್ನ ತಾಯಿಯಲ್ಲ, ಕೈಕಸ ದೇವಿಯಾದ್ರೂ ನನ್ನಲ್ಲಿ ಮಾತಾಡುವಾಗ ಈ ರಾಕ್ಷಸ ರಾಜ ಎನ್ನುವ ಗೌರವ ಇರಿಸಿಕೊಂಡೇ ಮಾತಾಡು. ಇಲ್ಲಿ ಬಾ. ಏನು? ಗಂಡನಲ್ಲಿ ಮಾತಾಡುವಾಗ ಕಾಂತಾ ಸಂಹಿತೆ, ಮಿತ್ರ ಅಥವಾ ಸಮಾನರಲ್ಲಿ ಮಾತಾಡುವಾಗ ಮಿತ್ರ ಸಂಹಿತೆ, ಹೌದು. ತಮಗಿಂತ ಕೆಳಗಿನಲ್ಲಿ ಅವರಲ್ಲಿ ಮಾತಾಡುವಾಗ ಪ್ರಭು ಸಂಹಿತೆ. ಈ 3 ಕ್ರಮ. ಹೌದು. ನೀರಿನ ಅಪ್ಪ ಮನೆಯಲ್ಲಿರುವ ಅದನ್ನು ಹೇಳಿದ್ದಾರೆ. ಗಂಡನಲ್ಲಿ ಮಾತಾಡುವಾಗ ಅದಕ್ಕೆ ಕಾಂತಾ ಸಂಹಿತೆ ಅಂತ ಸಲಹೆ ಕೊಡು. ಆದೇಶ ಮಾಡ್ಲಿಕ್ಕೆ ಬರಬೇಡ. ಮುಖ ಹೊಡಿಯಾದಿತ್ತು ಸ್ವಾಮಿ. ಎಂತಾದರೂ ನಿಮ್ಮ ಮಡದಿ ಅಲ್ವೇ ಸ್ವಾಮಿ? ಅದಕ್ಕೆ ಹೇಳಿದ್ದು ಕಾಂತಾ ಸಂಹಿತೆ ಅಂತ. ಹೌದು, ಹಾಗಾಗಿ ನಾನು ಹೇಳಿದ್ದು. ಅದಕ್ಕೆ ಸಲಹೆಯ ಧ್ವನಿ ಇರಬೇಕು, ಆದೇಶದ ಧ್ವನಿ ಇರಕೂಡದು. ಆಯ್ತು. ಇಲ್ಲಿ ನಿನ್ನ ಮನಸ್ಸೇನು ಅಂತ ಗೊತ್ತುಂಟು ನನಗೆ. ಸ್ವರ ಕೇಳಿ ನಿನ್ನ ಮನಸ್ಸೇನು ಅಂತ ನಿರ್ಣಯ ಮಾಡುವಷ್ಟು ಹುಂಬ ಅಲ್ಲ ನಾನು. ರಾಮನ ಹೆಂಡತಿ ಸೀತೆ ಪತಿವ್ರತೆ ಆಗುವುದು ದೊಡ್ಡ ವಿಷಯ ಅಲ್ಲ. ರಾಮನಂತ ಗಂಡ ಸಿಕ್ಕಿದ್ರೆ ಎಂಥ ಹೆಂಡತಿಯೂ ಪತಿವ್ರತೆ ಆಗ್ತಾಳೆ. ನಿಜ. ಯಾವ ಹೆಣ್ಣನ್ನು ಬಿಡದ ರಾವಣನ ಹೆಂಡತಿ ಪತಿವ್ರತೆ ಆಗುವುದು ದೊಡ್ಡ ವಿಷಯ. ಸೀತೆಗೆ ಸರಿಗಟ್ಟುವ ಪತಿವ್ರತಾ ಧರ್ಮದಿಂದ ಬದುಕಿ ಬಾಳಿದವು. ಹೌದು. ಮಂಡೋದರಿ ಸ್ವಾಮಿ, ನನ್ನ ವರ್ಷ ಎಷ್ಟು? ಕೋಟಿ. ಅವಳ ಪ್ರಾಯ ಎಷ್ಟು? 32. ಕೋಟಿ ವರ್ಷ ಬದುಕಿದ ರಾವಣನಿಗೆ 32ರ ಸೀತೆಯಲ್ಲಿ ಕಾಮವ? ಹಾಗೆ ಭಾವಿಸಿದವರು ಮೂರ್ಖ. ನನಗೆ ಅವಳಿಂದ ಬೇಕಾದೇನು ಅಂತ ಅವಳಿಗೆ ಗೊತ್ತುಂಟು. ಆ ಬೇಕಾದ್ದನ್ನು ಪಡೆಯುವುದಕ್ಕೆ ಬೇಕಾಗಿ ಮಧ್ಯರಾತ್ರಿಯ ಕಾಲದಲ್ಲಿ ಇಷ್ಟೆಲ್ಲ ಮಂದಿಯನ್ನು ಸೇರಿಸಿಕೊಂಡು ಬಂದದ್ದು. ಇಲ್ಲದ್ರೆ ಕಾಮಕನಾಗಿ ಬಂದವ ಜನಗಳ ಮಧ್ಯೆ ಬರುವುದಲ್ಲ, ಯಾರು ಇಲ್ಲದಾಗ ಕೇಳಿಕೊಂಡು. ಇಷ್ಟೆಲ್ಲ ಮಂದಿಯ ಮಧ್ಯೆ ಕೇಳಿದ್ದೇನೆಂದ್ರೆ ಅರ್ಥ ಇದ್ದದ್ದು, ನನ್ನ ಕಾಮ ಬರೇ ದೇಹ ಕಾಮ ಅಲ್ಲ, ಅದರ ಒಳಗೆ ಏನೋ ಉಂಟು ಅಂತ ಅರ್ಥ. ಇಲ್ಲಿಯವರೆಗೆ ಯಾರಿಗೂ ಹೇಳಲಿಲ್ಲ. ಸಮಯ ಬಂದರೆ ನಿನಗೆ ಹೇಳಿ ಏನು, ಸಮಯ ಬಂದರೆ ನನಗೆ ಮನಸ್ಸಾದರೆ ಕೊನೆಯ ಕಾಲದಲ್ಲಿ ಆದರೂ ಹೇಳಿ ಏನು. ಸೀತಾ, ನನಗೆ ಸಿಗಬೇಕಾದದ್ದು 2 ತಿಂಗಳಿನ ಒಳಗೆ ಸಿಕ್ಕೀತು. ಅದು ಸಿಕ್ಕಿದ್ರೆ ಸರಿ, ಸಿಗದೇ ಹೋದ್ರೆ 2 ತಿಂಗಳ ಮರು ದಿವಸದಲ್ಲಿ ಪಾಚಕನಿಗೆ ಹೇಳಿ ನಿನ್ನ ತಲೆಯನ್ನು ಕಡಿದು ನನ್ನ ಬೆಳಗ್ಗಿನ ಉಪಹಾರಕ್ಕೆ ನೀನೇ ನನಗೆ ಫಲಾಹಾರ. ಬಾ.